ನಮಸ್ಕಾರ. ಕನಸಿನ ಲೋಕ ನಿಜಕ್ಕೂ ಒಂಥರ ನಿಗೂಢ ಮತ್ತು ವಿಸ್ಮಯಕಾರಿ ಪ್ರಪಂಚ ಅಲ್ವಾ? ಅದರಲ್ಲೂ ನಮ್ಮನ್ನಗಲಿದ ಪ್ರೀತಿಪಾತ್ರರು ದಿಢೀರನೆ ಕನಸಿನಲ್ಲಿ ಬಂದ್ಬಿಟ್ರೆ ಅದು ಕೇವಲ ಆಶ್ಚರ್ಯ ಮಾತ್ರ ಅಲ್ಲ, ನಮ್ಮಲ್ಲಿ ನೂರಾರು ಪ್ರಶ್ನೆಗಳನ್ನ ಒಟ್ಟಿಗೆ ಹುಟ್ಟುಹಾಕುತ್ತೆ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಮೃತರು ನಮ್ಮ ಕನಸಿನಲ್ಲಿ ಯಾಕೆ ಬರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಯಾವುದೇ ಒಂದು ಕಡೆಗೆ ವಾಲದೆ ಎರಡು ಸಂಪೂರ್ಣ ಭಿನ್ನವಾದ ದೃಷ್ಟಿಕೋನಗಳಿಂದ ನೋಡೋಣ. ಒಂದು ಆಧುನಿಕ ಮನೋವಿಜ್ಞಾನ, ಮತ್ತೊಂದು ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳು. ಬನ್ನಿ ಮೊದಲು ವಿಜ್ಞಾನ ಏನ್ ಹೇಳುತ್ತೆ ಅಂತ ನೋಡೋಣ. ಪ್ರಖ್ಯಾತ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಫೇಮಸ್ ಮಾತಿದೆ, ಕನಸು ನಮ್ಮ ಮನಸ್ಸಿನ ಕನ್ನಡಿ ಅಂತ. ಈ ಮಾತನ್ನ ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ಈ ಇಡೀ ಪ್ರಕ್ರಿಯೆಯ ಸೀಕ್ರೆಟ್ ನಮ್ಗೆ ಅರ್ಥ ಆಗ್ಬಿಡತ್ತೆ. ಮನೋವಿಜ್ಞಾನದ ಪ್ರಕಾರ ದಿನನಿತ್ಯದ ಬದುಕಿನಲ್ಲಿ ನಾವು ಏನೇನ್ ಅನುಭವಿಸ್ತೀವೋ ಅಥವಾ ಯಾವುದೋ ಒಂದು ವಿಷಯವನ್ನ ಮನಸ್ಸಿಗೆ ಆಳವಾಗಿ ಹಚ್ಕೊಂಡಿರ್ತೀವೋ ಅದೇ ವಿಷಯಗಳು ಕನಸಿನ ರೂಪದಲ್ಲಿ ಹೊರಬರ್ತವೆ. ನಾವು ಎಚ್ಚರ ಇದ್ದಾಗ ಹೇಳ್ಕೊಳ್ಳಲಾಗದ ಎಷ್ಟೋ ಗುಪ್ತ ಆಲೋಚನೆಗಳು, ನೋವುಗಳು ನಮ್ಮ ಕನಸಿನಲ್ಲಿ ಎಂಟ್ರಿ ಕೊಡ್ತವೆ ಅನ್ನೋದು ಒಂದು ಸೈಂಟಿಫಿಕ್ ಫ್ಯಾಕ್ಟ್. ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೋದು, ಯಾಕಪ್ಪ ಇವ್ರು ನಾವ್ ಎಚ್ಚರ ಇದ್ದಾಗ ನಮ್ ನೆನ್ಪಿಗೆ ಅಷ್ಟಾಗ್ ಬರಲ್ಲ ಅಂತ. ಇಲ್ಲೇ ಇರೋದು ನೋಡಿ ಅಸಲಿ ಮ್ಯಾಜಿಕ್. ನಾವು ಎಚ್ಚರವಾಗಿದ್ದಾಗ ನಮ್ಮ 5 ಇಂದ್ರಿಯಗಳು ಅಂದ್ರೆ ಪಂಚೇಂದ್ರಿಯಗಳು ಫುಲ್ ಆಕ್ಟಿವ್ ಆಗಿರ್ತವೆ. ನಮ್ಮ ಮನಸ್ಸು ಆಫೀಸ್, ಮನೆ, ಕೆಲ್ಸ ಅಂತ ಲೌಕಿಕ ಜಂಜಾಟಗಳಲ್ಲಿ ಬ್ಯುಸಿಯಾಗಿರುತ್ತೆ. ಆದ್ರೆ ನಾವು ನಿದ್ದೆಗೆ ಜಾರದ ತಕ್ಷಣ ಈ ಪಂಚೇಂದ್ರಿಯಗಳು ರೆಸ್ಟ್ ಮೂಡ್ಗೆ ಹೋಗ್ತವೆ. ಆಗ ನಮ್ಮ ಸುಪ್ತ ಮನಸ್ಸು ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಎಚ್ಚರಗೊಂಡು ಒಳಗಡೆ ಅಡಗಿರೋ ಫೀಲಿಂಗ್ಸ್ ಅನ್ನ ರಿಲೀಸ್ ಮಾಡೋಕ್ ಶುರು ಮಾಡುತ್ತೆ. ಇದೇ ಕಾರಣಕ್ಕೆ ಆ ವಿಶೇಷ ಭೇಟಿಗಳು ನಿದ್ದೆಯಲ್ಲಿ ಮಾತ್ರ ಆಗೋದು. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ನಮ್ಮ ಸುಪ್ತ ಮನಸ್ಸಿನ ಪವರ್. ನಮಗೆ ತುಂಬಾ ಹತ್ರವಾದವರು ತೀರಿಕೊಂಡಾಗ ಅವರ ಬಗ್ಗೆ ಇರೋ ಅಪಾರವಾದ ಅನುಕಂಪ ಅಥವಾ ಅವರು ಮೃತಪಟ್ಟ ರೀತಿಯ ಬಗ್ಗೆ ಇರೋ ಆತಂಕ, ಇವೆಲ್ಲ ಒಂದೇ ದಿನದಲ್ಲಿ ಮರ್ತೋಗುವಂಥದ್ದಲ್ಲ. ಅಗಲಿಕೆಯ ನೋವನ್ನ ಅರಗಿಸ್ಕೊಳ್ಳೋದು ಮನುಷ್ಯನ್ಗೆ ನಿಜಕ್ಕೂ ಕಷ್ಟ. ಆ ಭಾವನೆಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಕೂತ್ಬಿಟ್ಟಿರ್ತವೆ. ರಾತ್ರಿ ಹೊತ್ತು ನಮ್ಮ ಮೇಲ್ಪದರದ ಮನಸ್ಸು ಶಾಂತವಾದಾಗ ಈ ಅಡಗಿರೋ ಫೀಲಿಂಗ್ಸು ಕನಸಿನ ರೂಪ ತಗೊಂಡು ಹೊರಬರ್ತವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನಮ್ಮ ದುಃಖವನ್ನ ನಿಭಾಯಿಸೋಕೆ ನಮ್ಮ ಮನಸ್ಸು ಕಂಡುಕೊಂಡಿರೋ ನ್ಯಾಚುರಲ್ ಟೆಕ್ನಿಕ್. ಸರಿ, ಇದಾಯ್ತು ವಿಜ್ಞಾನದ ಮಾತು. ಇದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಪ್ರಾಚೀನ ಪರಂಪರೆ ಕಡೆ ಬರೋಣ. ನಮ್ಮ ಶಕುನಶಾಸ್ತ್ರ ಇದೆಯಲ್ಲ, ಅದು ಸಂಪೂರ್ಣವಾಗಿ ಒಂದು ಬೇರೆಯದೇ ದೃಷ್ಟಿಕೋನವನ್ನ ಕೊಡುತ್ತೆ. ಅದು ಕನಸುಗಳನ್ನ ಕೇವಲ ಮನಸ್ಸಿನ ಭ್ರಮೆ ಅಂತ ತಳ್ಳಿ ಹಾಕಲ್ಲ, ಬದಲಾಗಿ ಅವನ್ನ ಭವಿಷ್ಯದ ಸೂಚಕಗಳು ಅಂತ ನೋಡುತ್ತೆ. ಇದರ ಜೊತೆಯಲ್ಲೇ ಬರೋ ಸ್ವಪ್ನ ಸಿದ್ಧಾಂತದ ಪ್ರಕಾರ ಕನಸುಗಳು ಬರೀ ನಮ್ಮ ಯೋಚನೆಗಳಲ್ಲ, ಅವು ನಮಗೆ ಕಾಣನ ಆಚೆಗಿನ ಪ್ರಪಂಚದಿಂದ ಬರ್ತಾ ಇರೋ ಮೆಸೇಜ್ಗಳನ್ನ ಹೊತ್ತು ತರೋ ಸೂಕ್ಷ್ಮ ಮಾಧ್ಯಮಗಳು. ಹಾಗಾದ್ರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಮೃತರು ಕನಸಿನಲ್ಲಿ ಯಾಕೆ ಬರ್ತಾರೆ? ಇದಕ್ಕೆ 3 ನಿಖರವಾದ ಕಾರಣಗಳಿವೆ. ಮೊದಲನೇದು, ಅವರು ತಮ್ಮ ಮುಂದಿನ ಆಧ್ಯಾತ್ಮಿಕ ಪಯಣಕ್ಕೆ ನಮ್ಮಿಂದ ಏನಾದ್ರೂ ಸಹಾಯ ಕೇಳ್ತಾ ಇರಬಹುದು. ಎರಡನೇದು, ಅವರು ಪ್ರಾಣ ಬಿಡುವಾಗ ಅವರ ಮನಸ್ಸಿನಲ್ಲಿ ಏನೋ ಕೆಲವು ಆಸೆಗಳು ಈಡೇರದೆ ಉಳಿದಿರಬಹುದು. ಆ ಆಸೆಗಳು ಪೂರ್ಣವಾಗದಿದ್ದಾಗ ಆ ಜೀವ ಪ್ರೇತ ರೂಪದಲ್ಲಿ ಉಳ್ಕೊಂಡು ತಮ್ಮ ಅತೃಪ್ತಿಯನ್ನ ಈ ರೀತಿ ಕನಸಿನ ಮೂಲಕ ಹೇಳ್ಕೊಳ್ತವೆ ಅನ್ನೋದು ಈ ಸಿದ್ಧಾಂತದ ಸಾರಾಂಶ. ಅಂದ್ರೆ ಇದು ನಮ್ಮನ್ನ ಹೆದರಿಸೋಕೆ ಬರ್ತಿರೋದಲ್ಲ, ಬದಲಾಗಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಮಾಡ್ತಿರೋ ಒಂದು ಪ್ರಯತ್ನ ಅಷ್ಟೇ. ಓಕೆ, ಇದೆಲ್ಲ ಕೇಳಿದಾಗ ಹಾಗಾದ್ರೆ ಈ ಅತೃಪ್ತ ಆತ್ಮಗಳಿಗೆ ಪರಿಹಾರನೇ ಇಲ್ವಾ ಅಂತ ನೀವು ಯೋಚಿಸ್ತಿರ್ಬೋದು. ಖಂಡಿತ ಇದೆ. ಇಲ್ಲೇ ಕರ್ಮ ಸಿದ್ಧಾಂತ ನಮ್ಗೆ ಸ್ಪಷ್ಟವಾದ ದಾರಿ ತೋರಿಸೋದು. ಇದು ಕೇವಲ ಪ್ರಾಬ್ಲಮ್ ಹೇಳಿ ಸುಮ್ನಾಗಲ್ಲ, ಮೃತರ ಈ ಅಶಾಂತಿಯನ್ನ ಹೇಗೆ ದೂರ ಮಾಡಬೇಕು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಆದ ಸಾಂಪ್ರದಾಯಿಕ ಚೌಕಟ್ಟನ್ನ ಕೊಡುತ್ತೆ. ಅಲೆಯುತ್ತಿರುವ ಈ ಜೀವಗಳಿಗೆ ಮುಕ್ತಿ ಕೊಡೋ ಜವಾಬ್ದಾರಿಯನ್ನ ಇದು ತುಂಬಾ ಅರ್ಥಪೂರ್ಣವಾಗಿ ವಿವರಿಸುತ್ತೆ. ಬನ್ನಿ, ಆ ಪರಿಹಾರದ ಪ್ರಮುಖ ಹಂತಗಳು ಏನು ಅಂತ ನೋಡೋಣ. ಮೃತರಿಗೆ ಶಾಂತಿ ಸಿಗ್ಬೇಕು ಅಂದ್ರೆ ನಾವು ಮುಖ್ಯವಾಗಿ 2 ಕೆಲಸ ಮಾಡ್ಬೇಕು. ಮೊದಲನೇದು, ಅವರ ಹೆಸರಿನಲ್ಲಿ ಮಾಡಬೇಕಾದ ಕರ್ಮಗಳು ಮತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳನ್ನ ಶ್ರದ್ಧೆಯಿಂದ ಮಾಡೋದು. ಎರಡನೇದು ಮತ್ತು ಬಹಳ ಮುಖ್ಯವಾದದ್ದು ಅಂದ್ರೆ ಅವರು ಬದುಕಿದ್ದಾಗ ಅವರಿಗೆ ತುಂಬಾ ಇಷ್ಟ ಆಗ್ತಿದ್ದ ವಸ್ತುಗಳನ್ನ ದಾನ ಮಾಡೋದು. ಈ ರೀತಿ ದಾನ ಮಾಡೋದ್ರಿಂದ ಅವರ ಅಪೂರ್ಣಗೊಂಡ ಆಸೆಗಳನ್ನ ನಾವೇ ಪೂರೈಸದಂತಾಗುತ್ತೆ. ಇದು ಮೃತರಿಗೆ ಶಾಂತಿ ಕೊಡೋದರ ಜೊತೆಗೆ ಅವರ ನೆನಪಿನಲ್ಲಿ ಕೊರಗುತ್ತಿರುವ ನಮಗೂ ಕೂಡ ಒಂದು ದೊಡ್ಡ ನೆಮ್ಮದಿಯನ್ನ ತಂದ್ಕೊಡುತ್ತೆ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಕಡೆ ಕನಸುಗಳು ನಮ್ಮ ಸುಪ್ತ ಮನಸ್ಸಿನ ಕನ್ನಡಿ, ನಮ್ಮದೇ ಫೀಲಿಂಗ್ಸ್ನ ಪ್ರತಿರೂಪ ಅಂತ ವಿಜ್ಞಾನ ಹೇಳುತ್ತೆ. ಇನ್ನೊಂದು ಕಡೆ ಇವು ಮೃತರ ಆತ್ಮಗಳು ನಮ್ಗೆ ಕೊಡ್ತಿರೋ ಮೆಸೇಜ್ ಅಂತ ನಮ್ಮ ನಂಬಿಕೆಗಳು ಹೇಳ್ತವೆ. ಹಾಗಾದ್ರೆ ನಿಜವಾಗಿಯೂ ಮನುಷ್ಯನ ಕನಸುಗಳು ನಮ್ಗೆ ಏನನ್ನ ಹೇಳೋಕೆ ಪ್ರಯತ್ನ ಪಡ್ತಿವೆ?
ಇದು ಕೇವಲ ನಮ್ಮ ಬ್ರೈನ್ನ ಒಳಗಡೆ ನಡೆಯೋ ಪ್ರಕ್ರಿಯೆನಾ ಅಥವಾ ನಮ್ಗೆ ಅರ್ಥವಾಗದ ಆಚೆಗಿನ ಪ್ರಪಂಚದ ಯಾವುದೋ ರಹಸ್ಯ ಭಾಷೆನಾ? ಈ ಒಂದು ಆಳವಾದ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಎಕ್ಸ್ಪ್ಲೇನರ್ ನಿಮ್ಗೆ ಹೊಸ ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ.